ರಾಜ್ಯಸಭಾ ಚುನಾವಣೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ರಾಜ್ಯಸಭಾ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ನಾನಾ ರಣತಂತ್ರಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್. ಕೌಂಟ್ ಡೌನ್ ಆರಂಭ ಆಗಿದೆ. ಎಲೆಕ್ಷನ್ಗೆ 4 ಸ್ಥಾನಗಳಿಗೆ ಎಲೆಕ್ಷನ್. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಕೂಡ ಮತದಾನ ನಡೆಯಲಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ವೋಟಿಂಗ್ ನಡೆಯುತ್ತೆ. ಇವತ್ತು ಸಂಜೆಯೇ ಫಲಿತಾಂಶ ಪ್ರಕಟ ಆಗುತ್ತೆ. 9 ರಿಂದ 4 ಗಂಟೆಯವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಆನಂತರ ಇವತ್ತು ಸಂಜೆಯೇ ಫಲಿತಾಂಶ ಪ್ರಕಟ ಆಗುತ್ತೆ. ಅನೇಕ ಕಾರಣಗಳಿಂದ ಕುತೂಹಲಕ್ಕೆ ಕಾರಣ ಆಗಿರುವಂತಹ ರಾಜ್ಯಸಭಾ ಎಲೆಕ್ಷನ್ಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 9 ಗಂಟೆಗೆ ಆರಂಭ ಆಗುತ್ತೆ ಎಲೆಕ್ಷನ್. 9 ರಿಂದ 4 ಗಂಟೆಯವರೆಗೂ ಕೂಡ ಎಲೆಕ್ಷನ್ ಇರುತ್ತೆ. ಆನಂತರ ವೋಟಿಂಗ್ ಇರುತ್ತೆ. ಆನಂತರದಲ್ಲಿ ಫಲಿತಾಂಶ ಕೂಡ ಸಂಜೆ ಪ್ರಕಟ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೊಠಡಿ ಸಂಖ್ಯೆ 106ರಲ್ಲಿ ಮಾಡಿಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮತದಾನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಯಾ ಪಕ್ಷಗಳು ಕೂಡ ರಣತಂತ್ರಗಳನ್ನು ಈಗಾಗಲೇ ಹೆಣೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ಮತಗಳು ವೇಸ್ಟ್ ಆಗಬಾರ್ದು, ಅಡ್ಡ ಮತದಾನಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ಎಲ್ಲರಿಗೂ ಕೂಡ ಕೊಡಲಾಗಿದೆ. ಹೊಸದಾದಂತಹ ಶಾಸಕರಿದ್ದಾರೆ ಅನೇಕರು, ಅವ್ರಿಗೂ ಕೂಡ ಯಾವ ರೀತಿಯಾಗಿ ಮತದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆಯಾ ಪಕ್ಷಗಳು ಸೂಚನೆಯನ್ನ ಕೂಡ ಕೊಟ್ಟಿದೆ. ಇನ್ನು ಕೊಠಡಿ ಸಂಖ್ಯೆ 106ರಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ವೋಟಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 4 ಸ್ಥಾನ, 5 ಅಭ್ಯರ್ಥಿಗಳು, 3 ಪಕ್ಷಗಳಿಗೂ ಇನ್ಫ್ಯಾಕ್ಟ್ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಚುನಾವಣೆ ಇದು. ಅದರ ಜೊತೆಗೆ 3 ಪಕ್ಷಗಳಿಗೂ ಕೂಡ ಅಡ್ಡ ಮತದಾನದ ಭೀತಿ ಕೂಡ ಕಾಡ್ತಾ ಇರೋದ್ರಿಂದ ಯಾರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಕೂಡ ಈಗ ಇರುವಂತ ಇಂಟ್ರೆಸ್ಟಿಂಗ್ ಥಿಂಗ್. ಗೆಲ್ತಾರೆ ಯಾರು, ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಈ ಮತದಾನ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಇನ್ನು ಉಳಿದಿರೋದು ಕೆಲವು ನಿಮಿಷಗಳಷ್ಟೇ. ಕೊನೆ ಕ್ಷಣದ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಕೊಠಡಿ ಸಂಖ್ಯೆ 106ರಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಲಾಗಿದೆ.